ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತೀರಿ ಸರ್ ನಮ್ಮ ಬಂದು ತೋಟ ವಿಸಿಟ್ ಮಾಡಿ ನಮ್ಮ ತೋಟದಲ್ಲಿ ಬರುತ್ತೆ ಇಲ್ವಾ ಹೇಳಿ ಸರ್ ಅಂತ. ಸೊ ಈ ಬೇರೆ ಒಂದು ತೋಟನ ವಿಸಿಟ್ ಮಾಡೋಕ್ಕೆ ಬಂದೀನಿ. ಈ ತೋಟದಲ್ಲಿ ತೋರಿಸ್ತೀನಿ ನಿಮ್ಮ ತೋಟನ, ಇದಕ್ಕೆ ನೀವು ಕಂಪೇರ್ ಮಾಡ್ಕೊಳ್ಳಿ. ನಾವು ಏನೇನು ಬೆಳೆ ಮಾಡ್ಬೋದು, ಜೀರೋ ಕಲ್ಟಿವೇಷನ್ ಅಂದ್ರೇನು, ತೋಟ ಹೆಂಗಿರಬೇಕು, ಏಲಕ್ಕಿ ಮಾಡೋಕ್ಕೆ ಎಷ್ಟು ನೆರಳಿರಬೇಕು, ಏನು ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ. ಈ ವಿಡಿಯೋನ ಹೆಚ್ಚಿನಾಗಿ ಶೇರ್ ಮಾಡಿ. ತುಂಬ ಜನಕ್ಕೆ ಡೌಟ್ ಇರೋ ಅಂಥದ್ದು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ, ಬನ್ನಿ. ಸೊ ಇದು ಸೋಲೂರು ಹತ್ರ ಇರೋ ಅಂಥ ಈ ಗುಡ್ಡೆಮಾರನಹಳ್ಳಿಯಿಂದ ಮುಂದೆ ಸರ್, ಯಾವ ಊರು ಇದು? ಕಂಚಕಾರನಹಳ್ಳಿ ಅಂತೇಳಿ. ಸೊ ಇಲ್ಲಿ ತೋಟ ನೋಡಲಿಕ್ಕೆ ಅಂತ ಬಂದಿದ್ವಿ. ಇಲ್ಲೇ ಪಕ್ಕದೂರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಗೊತ್ತಿರುತ್ತೆ, ಏಲಕ್ಕಿ ಡೆಲಿವರಿ ಕೊಟ್ಟಿದ್ದು ವಿಡಿಯೋ ಮಾಡಿದೆ. ಸೊ ಅಲ್ಲಿಯೂ ಕೂಡ ಇವರಿದ್ದರು. ಇವರು ತೋಟ ನೋಡಲಿಕ್ಕೆ ಅಂತಲೇ ಕರ್ಕೊಂಬಂದಿದ್ರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ತಿರ್ತೀನಿ. ಜೀರೋ ಕಲ್ಟಿವೇಷನ್ ಅಂದ್ರೆ ಏನು, ಒಂದು ಏಲಕ್ಕಿ ಬೆಳೀಲಿಕ್ಕೆ ತೋಟ ಯಾವ ಥರ ಇರಬೇಕು, ಎಷ್ಟು ಪರ್ಸೆಂಟ್ ನೆರಳಿರಬೇಕು, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇವಾಗ ಬನ್ನಿ ಸರ್. ಇವಾಗ ಇದು ಎಷ್ಟು ವರ್ಷದ್ದು? 4 ವರ್ಷನ 5 ವರ್ಷನ? 4 ವರ್ಷ 3 ತಿಂಗಳು. 4 ವರ್ಷ 3 ತಿಂಗಳು ನೋಡಿ. 4 ವರ್ಷ 3 ತಿಂಗಳು ಕಂಪ್ಲೀಟಾಗಿ ಡ್ರಿಪ್ಪಿಂಗ್ ಇರಿಗೇಷನಲ್ಲಿ ಮಾಡಿರೋ ಅಂಥ ತೋಟ. ಸೊ ಡ್ರಿಪ್ಪಿಂಗ್ ಇರಿಗೇಷನ್ ಮಾಡಿದ್ರೆ ಸರ್, ಯಾವ ತಳಿ ಇದು ಅಡಿಕೆ? ನಾಟಿ. ನಿಮ್ಮ ಲೋಕಲ್ ನಾಟಿನಾ? ಈಗ ಶಿವಮೊಗ್ಗ ಕಡೆಯಿಂದ ತರ್ತಿರೋ ನಾಟಿ ಇದು. ಶಿವಮೊಗ್ಗ ತುಮಕೂರು, ಅದೇ ಶಿವಮೊಗ್ಗ ಟಿಪ್ಟೂರು ಆ ಸೈಡಿಂದು. ನಿಮಗೆ ಹೊನ್ನುಡ್ಕೆ ಅಂದರೆ ನಿಮಗೆ ತೀರ್ಥಹಳ್ಳಿ ನಾಟಿ, ಶಿವಮೊಗ್ಗ ನಾಟಿ ಮತ್ತು ಟಿಪ್ಟೂರು ನಾಟಿ ಅಂತಲೂ ಕೂಡ ಕರೀತಾರೆ. ಆಲ್ಮೋಸ್ಟ್ ಈಗ ಶಿವಮೊಗ್ಗ ನಾಟಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಆ ಗಿಡ ಕಂಪ್ಲೀಟಾಗಿ ಬುಡ ನೋಡ್ಬಾರ್ದು. ಸೊ ಇದರಲ್ಲಿ ಎಷ್ಟು ಗೇಣಿದೆ? 1 2 3 4 5 6 7 8 9 10 11ನೇದಕ್ಕೆ ಇಲ್ಲಿ ಕಾಯಿ ಬಿಟ್ಟಿದೆ ಆಲ್ರೆಡಿ. ಇಲ್ಲ ಸರ್, ಇಲ್ಲಿಗೆ ಇದು ಇಲ್ಲಿಗೆ ಬಂದಿದ್ಯಾ? ನೆನ್ನೆ ಕುಯ್ದಿದ್ದಾರೆ ಇದರಲ್ಲಿ. ಓಕೆ 1 2 3 4 5 6ಕ್ಕೆ ಬಂದಿತ್ತಾ? 6 7ಕ್ಕೆ ಬಂದಿತ್ತು. ಇಲ್ಲೂ ಕಿತ್ತಿದೆ. ಅಂದ್ರೆ ಇದು ಎಷ್ಟು ವರ್ಷಕ್ಕೆ ನಿಮಗೆ ಶುರು ಆಯ್ತು? ಹೋದ ವರ್ಷ 3 ವರ್ಷಕ್ಕೆ ಹೊಡೆದಿತ್ತು ಒಂಬಳೆ. 3 ವರ್ಷಕ್ಕೆ ಆಲ್ಮೋಸ್ಟ್ ಇದರಲ್ಲಿ ಒಂದು 70 to 80% ಆಲ್ರೆಡಿ ಇಳುವರಿ ಬರ್ತಾ ಇದೆ ಇವಾಗ. ಆಲ್ಮೋಸ್ಟ್ ಗಿಡಗಳು ಈ ಸಾರಿ ಒಂದು 50% ಬರ್ತದೆ. 50% ಹೊಡಿತಾ ಇದೆ. 50%. ಫಸ್ಟ್ನೇ ಸತಿ ಬಂದಾಗ ಒಂದು 20-25 ಮರ. 25 ಮರ. ಈ ಸತಿ ಒಂದು 50% ಬಂದಿದ್ಯಾ? ಅಂದ್ರೆ ಮುಂದಿನ ವರ್ಷಕ್ಕೆ ಒಂದು 70% ಬರುತ್ತೆ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಜೊತೆಗೆ ಎಣ್ಣೆ ಕಿತ್ಕೊಂಡು ಹೋದ್ರೆ ಒಂದು 80 kg ಕಾಯಿ ಇದರಲ್ಲಿ. ಸೊ ನೋಡಿ, ಈ ಮರ ಬಂದು ಮಿನಿಮಮ್ ಒಂದು 12 ಅಡಿ ಹೈಟ್ ಇದೆ. 12 ಅಡಿ ಹೈಟ್ ಇದೆ. ಕೆಲವೊಂದು 10 ಅಡಿ ಇದ್ದಾವೆ, ಕೆಲವೊಂದು 11 ಅಡಿ ಇದ್ದಾವೆ, 12 ಅಡಿ ಇದ್ದಾವೆ. ಸೊ ಇದ್ರಲ್ಲಿ ಈ ತೋಟದಲ್ಲಿ 50% ಅಷ್ಟೇ ನೆರಳು ಬರೋ ಅಂಥದ್ದು. 50% ನೆರಳು ಬರೋ ಅಂಥ ತೋಟದಲ್ಲಿ ನೀವು ಏಲಕ್ಕಿನ ಮಾಡ್ಬೋದು. ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 50% ಕಂಪಲ್ಸರಿ ನೆರಳು ಇರಲೇಬೇಕು ಏಲಕ್ಕಿ ಮಾಡಲಿಕ್ಕೆ. ಯಾಕೆ ಅಂದರೆ ಇದು ಬಂದು ನಿಮಗೆ ನೆಲಮಂಗಲ ಹತ್ರ ಸೋಲೂರು ಅಂತ ಏನಿದೆ, ಇದು ಬಂದು ನಿಮಗೆ ಕಂಪ್ಲೀಟಾಗಿ ಬಯಲ್ಸೀಮೆ ಆಗಿರೋದ್ರಿಂದ ನೆರಳು ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಏಲಕ್ಕಿ ಬರೋಲ್ಲ. ಸೊ ಏಲಕ್ಕಿಗೆ ನೆರಳು ತುಂಬ ಅವಶ್ಯಕತೆ, ಮೊದಲನೇ ವಿಚಾರ. ಎರಡನೇ ವಿಚಾರ, ನೀರಾವರಿ ತುಂಬ ಚೆನ್ನಾಗಿರಬೇಕು. ನೀರಾವರಿ ಚೆನ್ನಾಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬರೋಲ್ಲ. ನೋಡ್ಬೋದು ಈ ತೋಟದಲ್ಲಿ ಕಂಪ್ಲೀಟಾಗಿ ಡ್ರಿಪ್ಪಿಂಗ್ ಇರಿಗೇಷನ್ ಮಾಡಿದರೆ, ಡ್ರಿಪ್ಪಿಂಗ್ ಇರಿಗೇಷನಲ್ಲಿ ಮಾಡಿರೋಂಥ ತೋಟ ಕಂಪ್ಲೀಟಾಗಿ ಝೀರೋ ಕಲ್ಟಿವೇಷನ್ ಅಂದರೆ ಏನು? ಈ ಥರ ನೋಡಿ, ನೋಡ್ತಾ ಇರ್ಬೋದು ಹಳ ಏನು ಬೆಳೆದಿದೆ, ಇದನ್ನು ಚಾಪ್ ಕಟ್ರ್ ಮಿಷಿನಲ್ಲಿ ಹೊಡೆದ್ಬಿಟ್ಟು ಅಲ್ಲೇ ಬಿಡೋ ಅಂಥದ್ದು, ಅಂದರೆ ಮಲ್ಚಿಂಗ್ ಮಾಡೋ ಅಂಥದ್ದು. ಅಲ್ಲೇ ಕರಗಿ ಅಲ್ಲೇ ಗೊಬ್ಬರ ಆಗಬೇಕು. ನೀವು ತಂದುಬಿಟ್ಟು ಇದಕ್ಕೆ ರೋಟ್ರಿ ಹೊಡೆದ್ಬಿಟ್ಟು ಬಿಸಿಲು ಬೀಳಿಸಿ ಅದನ್ನು ಹಳ ಒಣಗಿಸಿ ನೀವು ಅದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿ ಜೀವಕೋಶಗಳು ವೃದ್ಧಿ ಆಗಲ್ಲ. ಸೊ ಹಂಗಾಗಿ ನೀವು ಝೀರೋ ಕಲ್ಟಿವೇಷನ್ ಅಂದರೆ ಆ ಕರ್ಗ ಏನು ನೀವು ಅಲ್ಲಿ ಹಳ ಬೆಳೆದಿರುತ್ತೆ ಅದು ಕರಗಿ ವಾಪಸ್ ಇದೇ ಮರಕ್ಕೆ ಗೊಬ್ಬರ ಆಗಿ ಸಿಗೋ ಅಂಥದ್ದು. ಸೊ ಅದಕ್ಕೆ ನಾವು ಝೀರೋ ಕಲ್ಟಿವೇಷನ್ ಅಂತ ಕರಿತೀವಿ. ಸೊ ಝೀರೋ ಕಲ್ಟಿವೇಷನ್ ಅಂದರೆ ಎಷ್ಟೋ ಜನ ಬೇರೆ ಥರನೇ ಅರ್ಥ ಮಾಡ್ಕೊಂಡಿರ್ತಾರೆ, ನಾನೇನು ಬೆಳೆ ಮಾಡಲಿಲ್ಲ ಅಂದರೆ ಅದು ಝೀರೋ ಕಲ್ಟಿವೇಷನ್ನು ಅಂತ. ಸೊ ಅದು ಝೀರೋ ಕಲ್ಟಿವೇಷನ್ ಅಲ್ಲ. ನೀವು ಅಲ್ಲಿ ಏನಿರುತ್ತೆ ಗೊಬ್ಬರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಗೊಬ್ಬರದ ಗಿಡಗಳಾಗಿರ್ಬೋದು, ಅದು ಕರ್ಗಿ ಅಲ್ಲೇ ಕಟ್ ಮಾಡಿ ಬಿಸಾಕಿದ್ಮೇಲೆ ಕರ್ಗಿ ಅದೇ ಗಿಡಕ್ಕೆ ಸಿಗೋ ಅಂಥದ್ದು. ಸರ್ ಇದರಲ್ಲಿ ನೀವು ಏಲಕ್ಕಿ ಮಾಡ್ಬೋದು, ಬಟ್ ಏನಂತಂದರೆ ಈ ಥರ ಹಳ ಬೆಳೆಸ್ಕೊಂಡು ಮಾಡಲಿಕ್ಕಾಗಲ್ಲ. ಈ ಹಳೆ ಏನಿದೆ, ಈ ಹಳೆ ಎಲ್ಲನೂ ನೀವು ಇದರಲ್ಲಿ ಕಟ್ಟರಲ್ಲಿ ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡಿದ ನಂತರ ಆಮೇಲೆ ನೀವು ಇದಕ್ಕೆ ಏಲಕ್ಕಿನ ಕೂರಿಸ್ಬೋದು. ಏಲಕ್ಕಿ ಕೂರಿಸ್ಲಿಕ್ಕೆ ಓಕೆ. ಯಾಕೆಂದರೆ ನಿಮಗೆ ಬೆಳಗಿನ ಸೂರ್ಯನೂ ಕಡಿಮೆ ಬೀಳುತ್ತೆ, ಸಂಜೆ ಸೂರ್ಯ ಹೆಚ್ಚು ಕಮ್ಮಿ ನಿಮಗೊಂದು 35-40% ಸಂಜೆ ಸೂರ್ಯ ಬೀಳುತ್ತೆ. ಸಂಜೆ ಸೂರ್ಯಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ಬೇರೆ ಏನಾರು ಅಲ್ಲಿ ದೊಡ್ಡ ಮರಗಳು ಏಳಿಸ್ಕೊಳ್ಳಿ.
ಇನ್ನು ಬೆಳಗಿನ ಸೂರ್ಯ ಬಡಕ್ಕೆ ಈ ಕಡೆ ಫುಲ್ ನೆರಳಿದೆ ನಿಮಗೆ. ತೆಂಗಿನ ಗಿಡಗಳು ಅದೇ ಹಾಂ, ಅದೇ ಸ್ವಲ್ಪ ಇದಾದರೆ ಈಗ ಇಲ್ಲಿರೋ ಈ ತೋಟದಲ್ಲಿರೋ ಎಲ್ಲ ಅಡಿಕೆ ಗಿಡನೂ ಒಂದೇ ಸಲ ನಾಟಿ ಮಾಡಿರೋಂಥದ್ದು. ಒಂದೇ ಸರಿ ಸಸಿ ಸಣ್ಣದಪ್ಪ ಇತ್ತು, ಹಾಂ ಹಾಂ ಬಾಳೆ ಹಾಕಿವಲ್ಲ, ಹಾಂ, ಆ ಸಣ್ಣ ಸಸಿ ಬಾಳೆ ಬೆಳ್ಕೊಂಬಿಡ್ತು. ಅದ್ರ ಸಂದಿನಲ್ಲಿ ಆ ಮಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅದು ಎಷ್ಟು ದೊಡ್ಡದಾಗಿದೆ ಮರ. ಡೆವಲಪ್ ಆಗಿದೆ. ಇದೆಲ್ಲ ಅದೇ ಒಂದೇ ಇದೆ, ಒಂದೇ ಇದು ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಸೈಜ್ ಇದಾವೆ ಮರ. ಆಲ್ರೆಡಿ ಇದು ಒಂಬಳೆ ಶುರು ಆಗ್ತಿದೆ. ಬಟ್ ಇದು ಯಾಕೆ ಈ ಚಿಕ್ಕ ಇದಾಗ್ಬಿಟ್ಟಿದಿಲ್ಲ? ಫಸ್ಟ್ ಬರಲ್ಲ ಮೊದಲೇ ಕೊನೆ. ಇಳುವರಿ ಪರವಾಗಿಲ್ಲ ಸರ್, ಗೊನೆ ಚೆನ್ನಾಗಿ ಹೊಡಿತಿದ್ದಾವೆ. ಬರ್ತಾವೆ ನೋಡಿ, ಎಲ್ಲ ಬಂದಿದ್ದಾವೆ. ಈ ಥರ ಬಂದಿದ್ದಾವೆ. ಅದು ಅದೇ ಸೇಮ್ ಎಲ್ಲ ಒಂದೇ ಸಲ ಹಾಕಿರೋದು ನೋಡಿ. ಕಂಪ್ಲೀಟ್ ಆಗಿ ಇಲ್ಲೇ ಬಿಸಿಲಲ್ಲೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ತೋಟದಲ್ಲಿ ಬಿಸಿಲು ಎಷ್ಟು % ಬರ್ತಾ ಇದೆ ಅಂತ. ಈಗ ಆಲ್ರೆಡಿ ಈಗ 4 ಗಂಟೆ ಟೈಮು, ಸಂಜೆ 3:45 4 ಗಂಟೆ ಟೈಮಲ್ಲಿ ಬಿಸಿಲು ಎಷ್ಟು % ಬರ್ತಾ ಇದೆ ನೋಡ್ಕೊಳ್ಳಿ. ಯಾವುದೇ ತೋಟಕ್ಕೂ ಬಿಸಿಲು ಮಧ್ಯಾಹ್ನ ಟೈಮು ನಿಮಗೆ ಬರೋ ಅಂಥದ್ದು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ನಿಮಗೆ ದೊಡ್ಡ ಮರ ಆಗಿದ್ರು ಕೂಡ ಬಿಸಿಲು ಬರುತ್ತೆ. ಆದರೆ ಸಂಜೆ ಟೈಮು ಬಿಸಿಲು ಬರೋ ಅಂಥದ್ದನ್ನು ತಡೆಗಟ್ಟಬೇಕು. ಸಂಜೆ ಟೈಮು ಬಿಸಿಲು ನಿಮಗೆ 50% ತೋಟದಲ್ಲಿರಬೇಕು. ಓಕೆನಾ? ನೋಡಿದೆ ಕಂಪ್ಲೀಟಾಗಿ ತೋಟ ಇನ್ನೊಂದು ಸಲ ನೋಡಿ. 50% ಅಷ್ಟೇ ಬಿಸಿಲು ಬರ್ತಾ ಇರೋ ಅಂಥದ್ದು. ನಿಮಗೆ ಸಾಮಾನ್ಯ ನೋಡಿರಿ 70% ಎರಡಿದೆ ಅಂತ ಕಾಣಿಸುತ್ತೆ. ಬಟ್ ಇದು 70% ಅಲ್ಲ, 50% ಇದೆ ಇದರಲ್ಲಿ. ಓಕೆನಾ? ಮರದಿಂದ ಮರಕ್ಕೆ ನೆರಳು ಕವರ್ ಆಗ್ತಾ ಬರ್ತಾ ಇರೋದ್ರಿಂದ, ಸೊ ನೆರಳು ನಿಮಗೆ 50% ಇದ್ದರೆ ಏಲಕ್ಕಿನ ಮಾಡ್ಬೋದು. ಶೀತ ಪ್ರದೇಶ ಇದ್ದರೆ ತುಂಬ ಒಳ್ಳೆಯದು. ಬಿಸಿಲು ಪ್ರದೇಶದಲ್ಲಿ ಸರ್ ಬಿಸಿಲಿದ್ರೆ ಏಲಕ್ಕಿ ಬರಲ್ವಾ? ಹೌದು ಬರುತ್ತೆ, ಬಟ್ ಇಳುವರಿ ಬರಲ್ಲ, ಹೀಲ್ಡಿಂಗ್ ಬರಲ್ಲ. ಸೊ ನಿಮಗೆ ಏಲಕ್ಕಿನಲ್ಲಿ ಒಂದು ಸುಮಾರು ವೆರೈಟಿ ಇದೆ. ನಲ್ಯಾಣಿ ಗ್ರೀನ್ ಅಂತ ಇದೆ, ಮುಂಜರಾಬಾದ್ ಇದೆ, ಎಸ್ಕೇಪ್ ಇದೆ, ನಾಟಿ ಇದೆ. ಸೊ ಈ ಥರ ಬೇಜಾನ್ ವೆರೈಟಿ ಇದೆ. ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ಅಂದರೆ ನಲ್ಯಾಣಿ ಗ್ರೀನ್ ಗೋಲ್ಡು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಇಳುವರಿನ ತೊಗೊಬೋದು. ಜೊತೆಗೆ ಇನ್ನೊಂದೇನು ಅಂದರೆ, ಎಷ್ಟೋ ಜನ ಹೇಳ್ತಾರೆ ಸರ್ ಕಂದು ಹಾಕಿದರೆ ಬರೋಲ್ವಾ, ಟಿಶ್ಯೂ ಕಲ್ಚರ್ನ ಹಾಕ್ಬೇಕಂತ ಎಷ್ಟೋ ಜನ ಕೇಳ್ತಾರೆ ಸರ್. ಕಂದು ಹಾಕೋದ್ರಿಂದ ನಿಮಗೆ ಬರುತ್ತೆ. ಹಳೆ ತೋಟದಲ್ಲಿ ನೀವು ಕಂದನ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಸಾಮಾನ್ಯವಾಗಿ ಒಳ್ಳೆ ಇಳುವರಿ ಕೊಡೋ ಅಂಥ ತೋಟದಲ್ಲಿ ಯಾರು ಕಂದು ಕಿತ್ಕೊಳ್ಳಲ್ಲ. ಎಕ್ಸಾಂಪಲ್ ಈಗ ನಿಮಗೆ ಒಂದು ಟಿಶ್ಯೂ ಕಲ್ಚರ್ ಪ್ಲಾಂಟಿಗೂ ಕಂದಿಗೂ ನೀವು ರೇಟಿಗೆ ವೇರಿಯೇಷನ್ ಮಾಡಿಕೊಂಡ್ರೆ ತುಂಬ ಕಡಿಮೆ ರೇಟಿಗೆ ನಿಮಗೆ ಕಂದಿಗೆ ಕೊಡ್ತಾರೆ. ಸೊ ಕಂದನ್ನ ಈಗ ನಿಮ್ಮ ತೋಟದಲ್ಲಿ ಒಳ್ಳೆ ಇಳುವರಿ ಬರ್ತಾಯಿದೆ ಅಂದಾಗ 5 ರಿಂದ 6 ವರ್ಷ ನೀವು ಕಾಪಾಡ್ಕೊಂಡಿರ್ತೀರ ತೋಟನ ಇಳುವರಿ ಬಂದ ಮೇಲೆ. ಸೊ ಆ ಟೋಟಲ್ ನೀವು ಲೆಕ್ಕ ಹಾಕೊಂಡ್ರೆ 7 ರಿಂದ 8 ವರ್ಷಕ್ಕೆ ನಿಮಗೆ ಒಳ್ಳೆ ಇಳುವರಿ ಶುರುವಾಗಂತೆ. ಈಗ 7 ರಿಂದ 8 ವರ್ಷಕ್ಕೆ ನಿಮಗೆ ಚೆನ್ನಾಗಿ ಇಳುವರಿ ಬರ್ತೈತೆ, ನೀವು ಕಂದು ಕೊಡ್ತೀರಾ ಯಾರಿಗಾದ್ರು? ಏಕೆ ನೀವು 7 ವರ್ಷ ಕಷ್ಟಪಟ್ಟು ಬೆಳೆಸಿರ್ತೀರಾ, ಹೆಂಗೆ ಕೊಟ್ಬಿಡ್ತೀರಾ ಕಂದನ್ನ? ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಕಂದು ಕೊಡ್ತಾವ್ರೆ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲೂ ಕಂದು ಕೊಡ್ತಾ ಇರ್ತಾರೆ ಅಲ್ಲಿ ಬ್ಯಾಕ್ಗ್ರೌಂಡ್ನ ವಿಚಾರಿಸಿ ತೊಗೊಳ್ಳೋದು ಬೆಸ್ಟು. ಎಲ್ಲರೂ ಕೂಡ ನಿಮಗೆ ಕಂದು ಕೊಡೋರೆಲ್ಲ ತಪ್ಪು ಅಂತ ಹೇಳಲ್ಲ, ಬಟ್ ಆದರೆ 90% ಫ್ರಾಡಿಂಗ್ ನಡೆಯೋ ಅಂಥದ್ದೇ ತುಂಬ ಜಾಸ್ತಿ ಇರುತ್ತೆ. ಸೊ ಕಂದುನ ನೀವು ಎಲ್ಲಿ ತರ್ತೀರಾ ಅಲ್ಲಿ ವಿಚಾರಿಸ್ಕೊಳ್ಳಿ, ಎಷ್ಟು ವರ್ಷದ್ದು, ಯಾವ ತಳಿ, ಏನು ಎಲ್ಲ ವಿಚಾರಿಸ್ಕೊಂಡು ತೊಗೊಳ್ಳಿ. ಇಲ್ಲ ನಿಮಗೇನು ಗೊತ್ತಿಲ್ಲ, ಕಂದಲ್ಲಿ ನನಗೆ ಗೊತ್ತಾಗಲ್ಲ ಸರ್ ಹಂಗೆ ಹಿಂಗೆ ಅಂತಾರೆ, ಟಿಶ್ಯೂ ಕಲ್ಚರ್ ಪ್ಲಾಂಟನ್ನ ಆಯ್ಕೆ ಮಾಡಿ. ಅಥವಾ ಬೀಜದ ಗಿಡಗಳಿದ್ದಾವೆ, ನಮಗೆ ಕಡಿಮೆ ರೇಟಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ನಾನು ಏಲಕ್ಕಿ ಬೆಳಿಬೇಕು ಅನ್ನೋರು ಬೇರೆ ಬೇರೆ ಬೀಜದ ಗಿಡಗಳಿದ್ದಾವೆ, ಅದನ್ನು ತೊಗೊಂಡು ನೀವು ಬೆಳ್ಕೊಂಡು ನೀವು ಕೂಡ ಏಲಕ್ಕಿನ ಬೆಳಿಬೋದು. ಓಕೆನಾ? ಇಷ್ಟನ್ನ ತಿಳ್ಕೊಳ್ಳಿ. ಕಂದನ್ನು ಆಯ್ಕೆ ಮಾಡಬೇಕಾದ್ರೆ ಉತ್ತಮ ಗುಣಮಟ್ಟದ ಕಂದನ್ನು ಆಯ್ಕೆ ಮಾಡಿ. ಮಿನಿಮಮ್ 5 to 6 ಇಯರ್ಸ್ ಮೇಲಿರೋ ಅಂಥ ತೋಟದಲ್ಲಿ ನೀವು ಕಂದನ್ನು ಆಯ್ಕೆ ಮಾಡೋ ಅಂಥದ್ದು ಬೆಟರ್. ಓಕೆನಾ? ಜೊತೆಗೆ ನಿಮಗೆ ಹೀಲ್ಡ್ ತುಂಬ ಚೆನ್ನಾಗಿ ಕೊಡೋ ಅಂಥದ್ದು ಕಂದು ಕೊಡುತ್ತೆ, ನಿಮಗೆ ಟಿಶ್ಯೂ ಕಲ್ಚರ್ ಪ್ಲಾಂಟು ಕೊಡುತ್ತೆ. ಟಿಶ್ಯೂ ಕಲ್ಚರ್ ಪ್ಲಾಂಟನ್ನು ಹಾಕಿರೋದು ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಹಾಕೋದ್ರಿಂದ ನಿಮಗೆ ಒಂದು ಗ್ಯಾರಂಟಿ ಇರುತ್ತೆ. ಟಿಶ್ಯೂ ಕಲ್ಚರ್ ಪ್ಲಾಂಟ್ ಇಳುವರಿ ಕೊಟ್ಟೇ ಕೊಡುತ್ತೆ. ಕಂದಲ್ಲಿ ನಿಮಗೆ ಎಷ್ಟು ವರ್ಷದ ಕಂದು ಏನು ಎಂತು ಅಂತ ಗೊತ್ತಿರಲ್ಲ. ಹಾಗಾಗಿ ಟಿಶ್ಯೂ ಕಲ್ಚರ್ ಪ್ಲಾಂಟನ್ನು ಆಯ್ಕೆ ಮಾಡಿ, ಗುಣಮುಕ್ತವಾಗಿರೋ ಅಂಥ ಒಳ್ಳೆ ಗಿಡನ ಆಯ್ಕೆ ಮಾಡಿ ನೀವು ಕೂಡ ಪ್ಲಾಂಟೇಷನ್ನ ಮಾಡಿ. ನಿಮಗೆ ಎಲ್ಲಿ ಸಿಗುತ್ತೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಳ್ಳೆ ಉತ್ತಮ ಗಿಡಗಳನ್ನ ನಾವು ನಿಮಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತೀವಿ. ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ತೋಟ ಇದ್ದರೆ ನಿಮ್ಮ ತೋಟಕ್ಕೆ ಕಂಪೇರ್ ಮಾಡ್ಕೊಳ್ಳಿ. ಮಿನಿಮಮ್ ಇಷ್ಟು ನೆರಳಿದ್ರೆ ನಿಮ್ಮ ತೋಟದ ನೀವು ಕೂಡ ನಲ್ಯಾಣಿ ಗ್ರೀನ್ಗಳನ್ನ ಏಲಕ್ಕಿನ ಬೆಳಿಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋ ಅಂಥವ್ರು ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ಮಾಡಿಸಿ ಇದ್ರ ಮೇಲೆ ಸಾಧ್ಯವಾದಷ್ಟು ಮಣ್ಣನ್ನು ಅಲ್ಲಲ್ಲೇ ಸ್ವಲ್ಪ ಹಾಕ್ಸಿ, ಅದ್ರ ಮೇಲೆ ಕಡ್ಡಿ ಮೇಲೆ ಆಮೇಲೆ ಹಾಕಿ. 2 ಗಿಡ ಇರೋದ್ರಿಂದನೇ ನಿಮಗೆ ಇಲ್ಲಿ ನೀರು ಹಾಯಿಸೋ ಅವಶ್ಯಕತೆನೇ ಇಲ್ಲ. ಅದೇ ನೀರು ಗೊತ್ತಾಯಿದೆ ಆಲ್ರೆಡಿ ಬರ್ತಾ ಇದೆ ಆಲ್ರೆಡಿ. 5 kg 6 kg ಅದು ಚೆನ್ನಾಗಿದೆ. ಅಲ್ಲೆಲ್ಲ ಕಟ್ ಮಾಡಿ ಅವಾಗ ಬಿದ್ದೇ ಬೀಳುತ್ತೆ. ಬೆಳಗ್ಗೆ ಸಂಜೆ ನಿಮ್ಗೆ ನೆರಳು ಕವರ್ ಆಗೋದು. ಒಂದ್ಸಲ ರೋಟ್ರಿ ಹೊಡ್ಸ್ಕೊಡಿ, ಯಾಕೆಂದ್ರೆ ಆಮೇಲೆ ಹಾಕಿದ ಮೇಲೆ ರೋಟ್ರಿ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ಗುಂಡಿ ಅಂತ ತೆಗೆದ್ರೆ ಸಾಕು.
ಅಷ್ಟೇ. ಆಗ್ಲೇ ಅರ್ಧ ಅಡಿ ಸಾಕು. ಅಲ್ಲಿ ಹೊಡೆದಿರಲ್ಲ ಅವರು, ಅದ್ರಲ್ಲಿ ಅರ್ಧ ಸಾಕು. ಆಗಲ್ಲ. ಹಾಂ ಒಂದೊಂದು ಗಿಡ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ತೆಂಗಿನ ಮರ ಇದ್ದಂಗಿದ್ದಾವೆ. ಲಾಸ್ಟ್